टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಹಾಶಿವರಾತ್ರಿ ಅಂದ್ರೆ ಬಹುತೇಕರು ಕಟ್ಟುನಿಟ್ಟಾಗಿ ಉಪವಾಸವಿದ್ದು ಆಚರಣೆ ಮಾಡ್ತಾರೆ. ಆದರೆ ಇಲ್ಲೊಂದಷ್ಟು ಮಂದಿ ಶಿವರಾತ್ರಿ ನಂತರ ಬರುವಂತಹ ಅಮಾವಾಸ್ಯೆ ದಿನ ಸ್ಮಶಾನವಾಸಿ ಶಿವನನ್ನ ವಿಭಿನ್ನವಾಗಿ ಪೂಜಿಸಿ ಆರಾಧಿಸುತ್ತಾರೆ. ಅಲ್ಲಿನ ಆಚರಣೆ ಹೇಗಿತ್ತು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸಮಾಧಿ ಮೇಲೆ ನಿಂತು ಬಿಯರ್ ಕುಡಿತು ಬೇಡಿ ಸೇದಿದ ಪೂಜಾರಿ, ರೋಮಾಂಚಿತರಾಗಿ ನೋಡ್ತಿರೋ ಭಕ್ತರು. ಚಿನ್ನದ ನಾಡು ಕೋಲಾರದಲ್ಲಿ ಶಿವರಾತ್ರಿ ಮಾರನೇ ದಿನದ ಅಮಾವಾಸ್ಯೆಯನ್ನ ವಿಭಿನ್ನವಾಗಿ ಆಚರಿಸಲಾಯಿತು. ಬಂಗಾರಪೇಟೆ ತಾಲೂಕಿನ ಮಂಚಹಳ್ಳಿ, ಬಂಗಾರಪೇಟೆ ಪಟ್ಟಣದ ಕುಂಬಾರಪಾಳ್ಯ ಹಾಗೂ ಕೋಲಾರ ನಗರದ ಭೈರೇಗೌಡ ನಗರದ ಸ್ಮಶಾನದಲ್ಲಿ ಅಮಾವಾಸ್ಯೆಯೆಂದು ಪೂಜೆ ಮಾಡುತ್ತಾರೆ. ಕಾಳಿದೇವಿ ಒಲಿಸಿಕೊಳ್ಳುವ ಸಲುವಾಗಿ ಮಾಡುವ ನರಕಾಸುರ ಸಂಹಾರ ಮತ್ತು ಸ್ಮಶಾನ ಉತ್ಸವ ಎಂಬ ವಿಶೇಷ ಆಚರಣೆ ಮಾಡುತ್ತಾರೆ. ಯಾವಾಗೂ ಮಹಾಶಿವರಾತ್ರಿ ಆಗಿ ಮಾರನೇ ದಿನ ಕಾಳಿಕಾ ದೇವಿ ವೇಷ ಹಾಕೊಂಡು ಸೇಟ್ ಕಂಪೌಂಡ್ ಕರುಮಾರಿಯಮ್ಮ ದೇವಸ್ಥಾನದಿಂದ ಬಂದು ಸ್ಮಶಾನದಲ್ಲಿ ಕಾಳಿಕಾ ದೇವಿ ವೇಷ ಹಾಕೊಂಡು ಬಂದು ಸೂರ ಸಂಹಾರ ಮಾಡಿ ಈ ಪೂಜೆಯನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಮತ್ತೆ ಕೋರ್ಟು ಕಚೇರಿ ಮನೆ ಕಟ್ಟೋದು ಏನೇ ಒಂದು ಅರ್ಕೆ ಇದ್ರು ಅಮ್ಮನ ಹತ್ರ ಬಂದು ಬೇಡ್ಕೊಂಡು ಹೋಗಿ ಅವ್ರ ಕಷ್ಟಗಳನ್ನೆಲ್ಲ ಈಡೇರಿಸುತ್ತಾಳೆ. ಆ ನಂಬಿಕೆ ಎಲ್ರಿಗೂ ಇದೆ ಜನರಲ್ಲಿ. ನರಕಾಸುರ ಸಂಹಾರದ ನಂತರ ಅಲ್ಲಿನ ಮಣ್ಣನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿಟ್ಟರೆ ದುಷ್ಟಶಕ್ತಿಗಳ ಪ್ರವೇಶವಿರಲ್ಲ ಅನ್ನೋದು ನಂಬಿಕೆ. ಇಲ್ಲಿಗೆ ಬರುವಂತ ಭಕ್ತರು ಹಲವು ಬೇಡಿಕೆಗಳನ್ನ ಕಟ್ಟಿಕೊಳ್ತಾರೆ. ಹಲವರ ಹರಕೆಗಳು ಈಡೇರಿವೆ ಅಂತಾರೆ ಭಕ್ತರು. ಚೆನ್ನಾಗಿ ದೇವರು ಒಳ್ಳೇದು ಮಾಡಿದ್ದಾಳೆ. ನನ್ಗೆ ಮೈ ಹುಷಾರಿಲ್ಲದಾಗಿತ್ತು, ಆ ತಾಯಿ ನಮ್ಮನ್ನ ಕಾಪಾಡಿದ್ದಾಳೆ. ನಮ್ಗೆ ಸ್ವಲ್ಪ ಅನುಕೂಲನೂ ಮಾಡಿಕೊಟ್ಟಿದ್ದಾಳೆ. ವರ್ಷನೂ ಆ ತಾಯಿ ನಮ್ಗೆ ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ದಾಳೆ. ಆ ತಾಯಿಯಾಗ ಸತ್ತೈತೆ. ಎಲ್ಲರನ್ನೂ ಜನಗಳನ್ನ ಪ್ರಪಂಚ ಕಾಪಾಡಲಿ. ಇನ್ನು ಮುಂದೆ ಚೆನ್ನಾಗಿ ಅವರು ಮುಂದೆ ಬದಲಕ್ಕೆ ನಾವು ಕೋರ್ಕೊಂತೀವಿ. ಇನ್ನು ಚಿತ್ರದುರ್ಗ ನಗರದ ಕಬೀರಾನಂದ ಆಶ್ರಮದಲ್ಲಿ ಶಿವರಾತ್ರಿ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಯಿತು. ಮಠದ ಪೀಠಾಧ್ಯಕ್ಷ ಶಿವಲಿಂಗಾನಂದ ಶ್ರೀಗಳು ಕೌದಿಗೆ ಪೂಜೆ ಸಲ್ಲಿಸಿ ಕೌದಿ ಧರಿಸಿ, ಕೊರಳಿಗೆ ಸ್ಮಶಾನ ವೈರಾಗ್ಯದ ತಂಗಟಿಗೆ ಹೂ ಧರಿಸಿ, ತಲೆಗೆ ರುದ್ರಾಕ್ಷಿ ಕಿರೀಟ ತೊಟ್ಟು ಶಿವನ ಅವತಾರದಲ್ಲಿ ಭಕ್ತರಿಗೆ ದರ್ಶನ ನೀಡಿದರು. ಅಂದ್ರೆ ಕೌದಿ ಪೂಜೆ ಇವತ್ತಿನ ಬೆಳಗಿನ ಜಾವದಲ್ಲಿ ಪರಮ ಪೂಜ್ಯರ ಒಂದು ವಿಭೂತಿ ಸ್ನಾನ ಜೊತೆಗೆ ಚಿಂದಿ ಬಟ್ಟೆಗಳನ್ನು ಒಲಿಯುವುದರ ಮುಖಾಂತರ ಎಲ್ಲದನ್ನು ಕೂಡ ಆ ಬಟ್ಟೆಗಳನ್ನು ತೊಡುವುದರ ಮುಖಾಂತರ ಒಬ್ಬ ಸ್ವಾಮೀಜಿ ಆದವರು ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಭಿಕ್ಷಾಟನೆಯನ್ನು ಮಾಡ್ತಾರೋ ಅದರ ಮುಖಾಂತರ ಈ ಕೌದಿ ಪೂಜೆಯನ್ನು ಮಾಡಿ ಇವತ್ತಿಗೆ ಈ ಮಹಾಶಿವರಾತ್ರಿ ಮಹೋತ್ಸವ ಅಂತ್ಯವನ್ನು ಕಾಣುತ್ತೆ. ನಾಡಿನಾದ್ಯಂತ ಶಿವರಾತ್ರಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಪ್ರದೇಶವಾರು ವಿಭಿನ್ನ ಆಚರಣೆ ಮಾಡುವುದು ಹೊಸದೇನಿಲ್ಲ. ಕೋಲಾರದಿಂದ ರಾಜೇಂದ್ರ ಸಿಂಹ ಜೊತೆ ಬಸವರಾಜ್ ಮೂದನೂರ್, TV9 ಚಿತ್ರದುರ್ಗ.